ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಎದ್ದು 6 ಕಾಲಾಗಿದೆ. ಇವಾಗ ಎದ್ದು ಮುಖ ಎಲ್ಲ ತೊಳ್ಕೊಂಡು ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿದ್ದೀನಿ. ನೋಡಿ ವಾತಾವರಣ ಹೆಂಗಿದೆ. ಈಗ ಬೆಳಕು ಬಿಡ್ತಾ ಇದೆ. ಬನ್ನಿ ಒಂದು ಲೋಟ ಕಾಫಿ ಕುಡಿಯೋಣ. ಇವಾಗ ಕಾಫಿ ಎಲ್ಲ ಕುಡಿದು ಇವಾಗ ಪಲಾವ್ ಮಾಡೋಣ ಅಂತ ಒಳಗಡೆ ಬಂದೆ. ಇವಾಗ ಬೀನ್ಸನ್ನೆಲ್ಲ ಅದು ನಾರಿರುತ್ತಲ್ವ ಅದನ್ನೆಲ್ಲ ತಕ್ಕೊಂಡು ನೀರೊಳಗೆ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೋಬೇಕಲ್ವ, ಹಾಗಾಗಿ ನೀರೊಳಗೆ ಹಾಕ್ತಾಯಿದ್ದೀನಿ. ನಾರೆಲ್ಲ ಚೆನ್ನಾಗಿ ಬಿಡಿಸಿದ್ರೆ ಚೆನ್ನಾಗಾಗುತ್ತೆ ಅಂಥೇಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಇವಾಗ ಮಾಮೂಲಿ ಬಟಾಣಿ ಹಾಕ್ತೀವಲ್ವ ಪಲಾವಿಗೆ, ನಾನಿವತ್ತು ಕಡಲೆನ ತೊಗೊಂಡಿದ್ದೀನಿ. ಕಡಲೆಕಾಳು ಸ್ಪೆಷಲ್ ಆಗಿರಲಿ ಅಂಥೇಳಿ ಕಡಲೆಕಾಳನ್ನ ತೊಗೊಂಡಿದ್ದೀನಿ ನೆನೆಸ್ಬಿಟ್ಟು. ಹಾಗೆ ಇದಕ್ಕೆ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಈರುಳ್ಳಿ, ಟೊಮೆಟೊ, ಬೀನ್ಸ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಹಾಗೆ ಪಲಾವ್ ಎಲೆ ತೋಟದ ಹತ್ರ ಇದೆ ನಮ್ಮದು ಪಲಾವ್ ಎಲೆ ಗಿಡ. ಅದನ್ನ ತರಲಿಕ್ಕಂತ ತೋಟದ ಹತ್ರ ಬಂದೆ. ಒಂದೆಲೆ ಕಿತ್ಕೊಂಡಿದ್ದೀನಿ. ಅದರಿಂದ ಪಲಾವ್ ಎಲೆ ಇದ್ರೇ ಪಲಾವ್ ಒಂಥರ ಟೇಸ್ಟಾಗಿ ಬರುತ್ತೆ, ಅದ್ರ ಫ್ಲೇವರು. ಹಾಗೆ ಒಳಗೆ ರುಬ್ಬೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಇವನ್ನೆಲ್ಲ ರುಬ್ಬೋದಕ್ಕೆ ರೆಡಿ ಮಾಡಿಕೊಂಡೆ. ನಾನು ಹಸಿನೇ ರುಬ್ತೀನಿ ಮಸಾಲೆನ. ಕೆಲವರು ಅದನ್ನ ಹುರಿದ್ಬಿಟ್ಟು ರುಬ್ತಾರೆ. ಎರಡೂ ಟೇಸ್ಟ್ ಸೇಮ್ ಇರುತ್ತೆ. ಇದು ಚೆನ್ನಾಗಿರುತ್ತೆ. ಸಿಂಪಲ್ ಮಸಾಲೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಮಸಾಲೆಗೆ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಂಚೂರು ಜೀರಿಗೆ, ಕಾಳುಮೆಣಸು, ಚಕ್ಕೆ ಮತ್ತು ಚಕ್ರ ಮೊಗ್ಗು, ಚೂರು ಅರಿಶಿಣ, ಹಾಗೆ ತರಕಾರಿಲಿ ಹೆಚ್ಚಿಟ್ಕೊಂಡಿದ್ನಲ್ವ ಒಂದು ಸ್ವಲ್ಪ ಟೊಮೆಟೊ, ಈರುಳ್ಳಿ, ಹಸಿಮೆಣಸು ಒಂದು 4, ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ನೋಡಿ, ರುಬ್ಬಿರೋ ಮಸಾಲೆ ಕಾಣ್ತಾ ಇದೆಯಲ್ವ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಗ್ರೀನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮಸಾಲೆ. ಇವಾಗ ಈ ಲೋಟದಲ್ಲಿ ನಾನು 1.5 ಲೋಟ ಆಗಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಮೆಜರ್ಮೆಂಟ್ ನೋಡಿ ಐಟಮ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ಕುಕ್ಕರ್ ಬಿಸಿ ಆಗ್ಲಿಕ್ಕೆ ಬಿಟ್ಟೆ. ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಪಲಾವ್ ಸೊಪ್ಪು ಮತ್ತು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪಲಾವ್ ಸೊಪ್ಪು ಮತ್ತು ಈರುಳ್ಳಿ ಹಸಿ ವಾಸನೆ ಹೋಗಲ್ಲವರೆಗೂ ಹುರ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲ್ಲವರೆಗೆ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇವಾಗ ಹೆಚ್ಚಿಟ್ಕೊಂಡಿದ್ನಲ್ವ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡೆ. ಹಾಗೆ ರುಬ್ಬಿರೋ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಸಾಲೆ ಎಲ್ಲ. ತರಕಾರಿಗೆ ಹಾಗೆ ಮಸಾಲೆ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಅಕ್ಕಿನೂ ಆ್ಯಡ್ ಮಾಡಿ ಒಂಚೂರು ಮುಗಿಸ್ಕೊಂಡ್ರೆ ಆಯಿತು. ಇವಾಗ ಈ ಲೋಟದಲ್ಲಿ ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಹಾಗೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ನೀವೆಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ತೊಗೊಂಡಿದ್ದೀರೋ ಅದ್ರ ಮೆಜರ್ಮೆಂಟಿಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಹಾಗೆ ಮಸಾಲೆನೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕುಕ್ಕರು ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ. ನಾನು ಒಂದೇ ವಿಷಲ್ ಹೊಡೆಸೋದು. ನೀವು 2 ಬೇಕಾದ್ರೂ ಹೊಡೆಸ್ಕೋಬೋದು. ಒಂದೇ ವಿಷಲಿಗೆ ಚೆನ್ನಾಗಿ ಎಲ್ಲ ಬೆಂದಿರುತ್ತೆ ತರಕಾರಿನೂ ಕೂಡ. ಹಾಗಾಗಿ ಒಂದೇ ವಿಷಲ್ ಹೊಡೆಸಿದ್ದೀನಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಲಾವು. ತುಂಬಾ ಚೆನ್ನಾಗಿ ಬಂದಿತ್ತು. ಒಮ್ಮೆ ಮಾಡಿ ನೋಡಿ, ಸಿಂಪಲ್ಲಾಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಕೂಡ. ನೋಡಿ, ಇವಾಗ ತಿನ್ನಲಿಕ್ಕೆ ಅಂತ ಹಾಕ್ಕೊಂಡಿದ್ದೆ, ಹಾಗೆ ತೋರಿಸೋಣ ಅಂತ. ಸಿಂಪಲ್ಲಾಗಿರುತ್ತೆ, ಮಸಾಲೆನೂ ಅಷ್ಟು ಹೆವಿ ಅನಿಸಲ್ಲ, ಚೆನ್ನಾಗಿರುತ್ತೆ. ಹಾಯ್, ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟಿಫನ್ ಆಯಿತು, ಪಲಾವ್ ಮಾಡಿದ್ನಲ್ಲ ಅದನ್ನೇ ತಿನ್ಕೊಂಡ್ವಿ ಎಲ್ಲರೂ. ಇವಾಗ ಅಪ್ಪ ಕೆಲಸಕ್ಕೆ ಹೋದರು. ಇವಾಗ ನನ್ನ ಮಗಳು ಮಲಗಿದ್ಲು, ಇವಾಗ ಎದ್ದಿದ್ದಾಳೆ, ತೊಟ್ಲಲ್ಲಿ ಆಟ ಆಡ್ತಾಯಿದ್ದಾಳೆ. ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಅಮ್ಮ ಬಂದುಬಿಟ್ಟು ಸೋಮವಾರ ಆದ್ದರಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮ ಇವತ್ತು ಬೆಳಗ್ಗೆನೇ ಎದ್ದು ಸಗಣಿ ಎಲ್ಲ, ಅಂಗಳಕ್ಕೆಲ್ಲ ಸಗಣಿ ಎಲ್ಲ ಸಾರಿಸಿ ಇವಾಗ ಹೂವೆಲ್ಲ ಕುಯ್ಕೋತಾ ಇದ್ದಾರೆ. ನಾನಿವಾಗ ಸಾಂಬಾರು ಮಾಡೋಣ ಅಂತ ಒಳಗಡೆ ಬಂದೆ. ಇವಾಗ ಹೀರೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಹೀರೆಕಾಯಿ, ಬೇಳೆ ಎಲ್ಲ ಹಾಕಿ ಟೊಮೊಟೊ, ಈರುಳ್ಳಿ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಿಗೆ 1 ವಿಷಲು. ಈ ಕಡೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಖಾರಕ್ಕೆ.
ಮಾಮೂಲಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಹಾಕಿ ರುಬ್ಕೋಬೇಕು. ಸಾಂಬಾರು ಕೂಡ ರೆಡಿ ಆಯಿತು, ಕುದೀತಾ ಇದೆ ನೋಡಿ. ನಾವು ಸಿಂಪಲ್ಲಾಗೆ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಸಾಂಬಾರು ಮಾಡೋದು. ಇವಾಗ ಈರುಳ್ಳಿ ಪಕೋಡ ಮಾಡೋಣ ಅಂಥೇಳಿ ಸಾಂಬಾರು ಜೊತೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ಕಲಸಿಟ್ಕೊಂಡಿದ್ದೀನಿ ನೋಡಿ. ಏನೆಲ್ಲ ಹಾಕಿದೆ ಅಂತ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಬೇಕಿದ್ದರೆ ರೆಸಿಪಿ ಇನ್ನೊಂದು ಸರಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಬಿಟ್ಟಿದ್ದೀನಿ ಪಕೋಡನ. ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬಂದಿತ್ತು ಕೂಡ. ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಈ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ, ನನಗೆ ಮತ್ತು ನಮ್ಮ ಅಮ್ಮಂಗೆ ಮಧ್ಯಾಹ್ನಕ್ಕೆ. ಅನ್ನಕ್ಕೆ ಕೂಡ ರೆಡಿ ಆಗ್ತಿದೆ, ಹಾಗೆ ಪಕೋಡನೂ ರೆಡಿ ಆಗ್ತಿದೆ ನೋಡಿ. ಪಕೋಡ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಹಾಗೆ ಕ್ರಿಸ್ಪಿಯಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಾಗಿತ್ತು ಪಕೋಡ. ನಮ್ಮಮ್ಮನೂ ಹಾಗೆ ಹೇಳ್ತಾಯಿದ್ರು, ಚೆನ್ನಾಗಿ ಆಗಿದೆ ಪಕೋಡ ಅಂಥೇಳಿ. ಅನ್ನದ ಜೊತೆಗೆ ರಸಮ್ಮಿಗೆಲ್ಲ ಚೆನ್ನಾಗಾಗುತ್ತೆ. ಇವತ್ತು ನಮ್ಮ ಮನೇಲಿ ಹೀರೆಕಾಯಿ ಸಾಂಬಾರು ಹಾಗೆ ಪಕೋಡನ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಯಿತು. ಈರುಳ್ಳಿ ಪಕೋಡ ಮತ್ತು ಹೀರೆಕಾಯಿ ಸಾಂಬಾರು ಮಾಡಿದ್ವಲ್ಲ, ಅದನ್ನೇ ಹಾಕ್ಕೊಂಡು ಊಟ ಮಾಡಿದ್ವಿ. ನನ್ನ ಮಗಳು ಎದ್ದಿದ್ದಾಳೆ ಇವಾಗ. ಅವಳನ್ನ ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಮಲ್ಕೊಂಡಿದ್ದಾಳೆ, ಮಲಗಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ನ. ಬಿಸಿಲಿದೆ, ಹೊರಗಡೆ ಬಂದೆ. ಬಟ್ಟೆ ಎಲ್ಲ ಒಣಗಿದ್ವು, ಬಟ್ಟೆ ತಗೊಂಡು ಹೋಗಂತ ಹೊರಗಡೆ ಬಂದಿದ್ದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಓಕೆ, ಬಾಯ್ ಫ್ರೆಂಡ್ಸ್.